ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ವಿಪರೀತ ಸಲೀಸಾಗೋಯಿತು. ನೀರು ಕುಡಿದಷ್ಟು ಸಲೀಸಾಗಿ ಅಧಿಕಾರದ ಕೈಗಳು ಚೇಂಜ್ ಆದವು. ಅಷ್ಟೇ ಸಲೀಸಾಗಿ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋ ಸಸ್ಪೆನ್ಸ್ಗೂ ಕೂಡ ಉತ್ತರ ಸಿಗಬಹುದು. ಸಿದ್ದರಾಮಯ್ಯ ಅವರ ಲಿಸ್ಟ್ನಲ್ಲಿ ಯಾರಿದ್ದಾರೆ, ಸಿದ್ದರಾಮಯ್ಯ ಅವರ ಲಿಸ್ಟನ್ನು ಕನ್ಸಿಡರ್ ಮಾಡೋ ರೀತಿ ಹೇಗಿರುತ್ತೆ? ಮುಂಚೆ ಎಲ್ಲ 2013ರಿಂದ ನಾವು ನೋಡ್ತಾ ಇದ್ವಿ, ಸುಪ್ರೀಂ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದವರು ಎಲ್ಲರೂ ಸಚಿವರಾಗಿರೋದನ್ನು ನೋಡಿದ್ದೀವಿ. ಬಟ್ ಈ ಸಲ ಸಿನಾರಿಯೋಗಳು ಚೇಂಜ್ ಆಗಿದೆ. ಅಸಲಿ ಆಟ ಶುರುವಾಗುತ್ತಾ ಅನ್ನೋ ಕುತೂಹಲ. ಕಳೆದ ಬಾರಿ ಲಿಸ್ಟ್ನಲ್ಲಿ ಪುತ್ರ ಆಪ್ತನಿಗಷ್ಟೇ ಮಣೆ ಹಾಕಲಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಏನೋ ಸಿದ್ದರಾಮಯ್ಯ ಕೇಳ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅದು ಹೈಕಮಾಂಡ್ದೇ ಡಿಸಿಷನ್ನು. ಭೈರತಿ ಸುರೇಶ್ ವಿಚಾರದಲ್ಲಿ ಮಾತ್ರ ಇವರು ಮಾತನಾಡಿದ್ರು ಅಂತ ಹೇಳಲಾಗುತ್ತೆ. ಡಿಕೆಶಿ ಮಾಡೆಲ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಸಚಿವ ಸ್ಥಾನವನ್ನು ಪ್ರಸ್ತಾಪವನ್ನು ಕೂಡ ಮಾಡಲಾಗಿತ್ತು. ಅದು ಸತೀಶ್ ಜಾರಕಿಹೊಳಿ ಅವರ ವಿಚಾರ. ಬಟ್ ಅದಕ್ಕೆ ಹೈಕಮಾಂಡು ನೋ ಒನ್ ಮ್ಯಾನ್ ಒನ್ ಪೋಸ್ಟ್ ಈ ವಿಚಾರದಲ್ಲಿ ಅಂತ ಕಡ್ಡಿ ತುಂಡಾದಂತೆ ಹೇಳಿತ್ತು. ಅದಾದ ಬಳಿಕ ಬಿ.ಕೆ. ಹರಿಪ್ರಸಾದ್ ಬಂದರು. ಅವ್ರು ಹೆಂಗೆ ಬಂದರು ಅನ್ನೋದಕ್ಕೆ ತರಹೇವಾರಿ ಚರ್ಚೆಗಳು ಇದ್ದಾವೆ. ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಈಗ ಮತ್ತೆ ಹರಿಪ್ರಸಾದ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್, ಕೆ. ವೆಂಕಟೇಶ್, ಪೊನ್ನಣ್ಣ ಸೇರಿ ಹಲವರ ಹೆಸರು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಈಗ ನಾವು ಹೇಳಿದ ಅಷ್ಟು ಹೆಸರಲ್ಲಿ ಪೊನ್ನಣ್ಣ ಒಬ್ಬರು ಬಿಟ್ಟರೆ ಇನ್ನೆಲ್ಲ ಹಳಬ್ರೇನೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಪೊನ್ನಣ್ಣ ಬಿಟ್ಟರೆ ಇನ್ನೆಲ್ಲ ಹಳೆ ಹೆಸರುಗಳೇ ಓಡಾಡ್ತಾ ಇದೆ. ಹಳೆ ಹೆಸರುಗಳಿಗೆ ಮತ್ತೆ ರಾಹುಲ್ ಗಾಂಧಿ ಅಸಮಾಧಾನ ವ್ಯಕ್ತಪಡಿಸೋ ಸಾಧ್ಯತೆ ಎಷ್ಟು? ಬಿಕಾಸ್ ಅವರು ಜನರೇಷನ್ ಶಿಫ್ಟ್ ಮಾಡಿದ ಉದ್ದೇಶನೇ ಹೊಸತನ ಬೇಕು ಅಂತ. ಹಳೆ ಹೆಸರುಗಳೇ ರಿಪೀಟ್ ಆದರೆ ಇನ್ನೇನು ಪ್ರಯೋಜನ ಅಂತ. ಖಂಡಿತ. ಯಾಕಂದರೆ 20 ಸ್ಥಾನಗಳ ಪೈಕಿ ಎಷ್ಟು ಹಳೆ ಹೆಸರುಗಳಿಗೆ ಅವಕಾಶ ಸಿಗುತ್ತೆ ಅಥವಾ ಹಳೆ ಮುಖಗಳಿಗೆ ಅವಕಾಶ ಸಿಗುತ್ತೆ? ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರಿಗೆ ಎಷ್ಟು ಜನಕ್ಕೆ ಮತ್ತೆ ಮಣೆ ಹಾಕ್ತಾರೆ ಅನ್ನೋದು ಸಹಜವಾದ ಪ್ರಶ್ನೆ ಇದೆ. ಬಹುತೇಕ ಎಲ್ಲರನ್ನೂ ಸೈಡ್ ಲೈನ್ ಮಾಡಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಅನ್ನೋಂಥದ್ದು ಒಂದು ಕುತೂಹಲ. ಅಥವಾ ಜಾತಿ ಲೆಕ್ಕಾಚಾರದಲ್ಲಿ ಪ್ರದೇಶವಾರು ಸಮತೋಲನ ಮತ್ತು ಪಂಗಡ ಉಪಪಂಗಡಗಳ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸಹಜವಾಗಿ ಕೆಲವೊಂದು ಹಳೆ ಹೆಸರುಗಳು ಕೂಡ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಅದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅಥವಾ ಅವರಿಗೆ ಹೇಗೆ ಸಮಾಧಾನ ಪಡಿಸ್ಬೋದು ಅಥವಾ ಅವರಿಗೆ ಆಲ್ಟರ್ನೇಟ್ ಆಗಿ ಯಾವ ನಾಯಕತ್ವವನ್ನು ನಾವು ಈಗ ಪರಿಗಣಿಸ್ಬೋದು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರ್ಯಾರಿಗೆ ಅವಕಾಶ ಅನ್ನುವಂಥ ಸಹಜವಾದ ಅಂತ ಒಂದು ಕುತೂಹಲದ ಮಧ್ಯದಲ್ಲಿ ಹಳಬರಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅಥವಾ ಸಂಪೂರ್ಣವಾಗಿ ಅವ್ರನ್ನ ಸೈಡ್ ಲೈನ್ ಮಾಡ್ತಾರೆ? ಯಾಕಂದರೆ ಕಳೆದ ಬಾರಿ 14 ಜನ ಆಗಿರುವಂಥವ್ರಲ್ಲಿ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ಯು.ಟಿ. ಖಾದರ್ ಅವರು ಸ್ಪೀಕರ್ ಆಗಿದ್ದವರು. ಹೊಸದಾಗಿ ಬಿಟ್ಟರೆ ಮತ್ತೆಲ್ಲರೂ ಕೂಡ ಹಳಬರೆ. ಇಲ್ಲಿರುವಂಥ 20 ಸ್ಥಾನಗಳ ಪೈಕಿ ಹಳಬರು ಅಷ್ಟು ಜನರು ಕೂಡ ಆಕಾಂಕ್ಷಿಗಳೇ ಆಗಿದ್ದರೂ ಕೂಡ ಒಂದೆರಡು ಸ್ಥಾನದಿಂದ 3-4 ಸ್ಥಾನದವರೆಗೆ ಏನಾದ್ರು ಅವಕಾಶ ಸಿಗುತ್ತಾ ಹಳಬರಿಗೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಉಳಿದ 15 ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ ಅಥವಾ ಸಂಪೂರ್ಣವಾಗಿ ಯಾವ ಹಿರಿತಲೆಗಳು ಬೇಡ, ಇನ್ನು ಎಲ್ಲರಿಗೂ ಅವಕಾಶ ಸಿಕ್ಕಿದೆ ಅನ್ನುವಂಥ ಏನಾದರೂ ಪರಿವರ್ತನೆಗೆ ಮುಂದಾದರೆ ಸಹಜವಾಗಿ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಂತೆ ಆಗ್ಬೋದು. ಮಮತಾ, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಅಂತ ನಾವು ಹೇಳ್ತಾ ಇದ್ವಿ. ಹೈ ವೋಲ್ಟೇಜ್ ಸಭೆಯ ಉದ್ದೇಶ ಬಹಳ ಸ್ಪಷ್ಟ. ಈ ಬಾರಿ ಸಂಪುಟದ ಸ್ವರೂಪ ಹೇಗಿರುತ್ತೆ ಅಂತ. ಹಳಬ್ರೇ ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸಬರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರಾ ಅಂತ.